ಲಕ್ಷ್ಮಿ ಲಕ್ಷ್ಮಿ. ಹಾಂ ರೀ, ಬಂದೆ ಬಂದೆ. ಅಂಬವ್ವ, ಇದು ಕರ್ಯಾಕ ಕುಂತಾರ, ನಾವು ಹೋಗ್ಕಿನ ತಡಿ. ನೀವು ಲಗು ಲಗುನ ಬುತ್ತಿ ಕಟ್ರಿ, ಒತ್ತಾಕೈತಿ. ಮತ್ತು ಅವ್ರು ನಿಂತ್ಕೊಳಂಗಿಲ್ಲ, ಗೊತ್ತೈತಿಲ್ಲ, ಅವ್ರು ಅವಸರ ಗೇಡಿ ಅದಾರ ಅಂತಂದು ಲಗು ಲಗುನ ಕಟ್ಕೊಂಡು ತೊಗೊಂಬರ್ರಿ. ಹ್ಞೂ ಲಕ್ಷ್ಮಕ್ಕ, ಆತು. ಇನ್ನೇನು ಸಜ್ಕ ಅಷ್ಟ ಕಟ್ಟದು ಕಟ್ತೀನಂತ. ನೀವು ಎದಕ್ಕೆ ಕರ್ಯಾಕ ಕುಂತಾರ ನೋಡು. ಹೋಗು. ಏನ್ರಿ, ಎದಕ್ಕೆ ಕರೆದಿದ್ದು? ಎದಕ್ಕಂತೀಯಲ್ಲಲ್ಲಿ ಆಸ್ಪತ್ರೆಗೆ ಹೊಂಟೈತಿ, ಅದೇನೋ ಬುತ್ತಿ ಕಟ್ತೀನಿ ಅಂತ ಅಂದಿದ್ದೆ ಅಲ್ಲ ರಾತ್ರಿನ. ಮತ್ತಿನ್ನ ಮಾಡಿಲ್ಲನ ನೀವು ಅಡುಗಿನ? ಆಗಲೇ ಹೋಗವತ್ತಾತ ನಮ್ಗೆ ಹೋಗಾಕ. ಅಯ್ಯ, ಅಡಿಗೆ ಎಲ್ಲ ರೆಡಿ ಐತ್ರಿ, ಬುತ್ತಿನೂ ಕಟ್ಟಿಟ್ಟೈತಿ. 1 ಮಿನಿಟ್ ಇರ್ರಿ, ತೊಗೊಂಬರ್ತಾಳ ಅಂಬವ್ವ. ನೋ ಮಾರಾಯ, ಮತ್ತೆ ನೀವಿನ್ನ ಅಡುಗೆ ಮಾಡ್ಬೇಕಂತ ಅಂದಿದ್ರೆ ನಾ ಅಂತೂ ಬಿಟ್ಟ ಹೋಗ್ಬಿಡ್ತಿದ್ದೆ. ಆಗಲೇ ನೋಡ್ರಿ ಒತ್ತಾತು. ಇನ್ನ ಹೋಗಿ ಮಾತಾಡ್ಸಿ ಮತ್ತೆ ಅಲ್ಲೊಂದು ಸ್ವಲ್ಪ ತಿದ್ದು ಎಲ್ಲ ನೋಡ್ಕೊಂಡು ಬರೋಷ್ಟಿಗೆ ಸಂಜೆ 4 ಆಕೈತೆ ಏನೋ ಇವತ್ತು. ಅಂದಂಗ ಇವತ್ತು ಹೊಲ್ದಾಗ ಯಾರು ಇರ್ತಾರ್ರಿ? ಮುಕುಂದ ಇರ್ತಾನಂತ ಅತಿಗೆಮ್ಮ. ಅವನು ನಾಳೆ ಹೋಗ್ಕನಂತ ಮಾತಾಡ್ಸ್ಕೊಂಬರಾಕ. ಮತ್ತೆ ಈಗ ಹೊಲ್ದಾಗ ಯಾರು ಒಬ್ರು ಇರಾಕ ಬೇಕಲ್ಲ, ಅದಕ್ಕೆ ಇವತ್ತು ನಾನು ಅಣ್ಣ ಇಬ್ಬರ ಹೊಂಟಿವಿ ಮಾತಾಡ್ಸ್ಕೊಂಬರಾಕ. ನಿಮ್ದು ಇವತ್ತು ಮನ್ಯಾಗ ಏನಾರು ಕೆಲಸ ಐತನ? ಇಲ್ಲ ಅಂದ್ರೆ ಹೊಲದ ಕಡೆ ಹೋಗಿ ಬರ್ರಿ ಮತ್ತಂಗ. ಅಯ್ಯ, ಹಬ್ಬ ಬಂದಿಲ್ಲ ರೀ, ನಾಗರ ಪಂಚಮಿ ಬಂತು. ಮತ್ತು ಮನೆಯೆಲ್ಲ ಸ್ವಚ್ಛ ಮಾಡೋದು ಬೇಡನ? ನಿನ್ನೆನ ಸ್ವಚ್ಛ ಮಾಡ್ಬೇಕಂತ ಅನ್ಕೊಂಡ್ವಿ. ಮತ್ತು ಸರಸ್ವತಿದು ಡಿಲವರಿ ಆಯ್ತು ಬರ್ರಿ ಅಂತಂದ್ರಲ್ಲ, ಅದಕ್ಕೋಸ್ಕರ ಹೋದ್ವಿ. ಇಲ್ಲ ಅಂದ್ರೆ ನಿನ್ನ ಸ್ವಚ್ಛ ಮಾಡ್ತಿದ್ವಿ. ಬಾಂಡೆ ಎಲ್ಲ ತಕೊಂಡು ಹರ್ಕೊಂಡು ಕುತ್ಕೊಂಡಿವಿ. ಈಗ ಅಡುಗೆ ಮನ್ಯಾಗ ಎಲ್ಲನೂ ಅಲ್ಲಿ ಹಿತ್ತಲ್ದಾಗ ಇಡಾಕುಂತಾಳ ಪಂಚವ. ಓಷ್ಟು ತಿಕ್ಕಿ ಅಡುಗೆ ಮನೆ ಎಲ್ಲ ಒರೆಸ್ಕೊಂಡು ಮನೆ ಎಲ್ಲ ಸ್ವಚ್ಛ ಮಾಡ್ಕೋಬೇಕು ಇವತ್ತು ಏಟೋತಿದ್ರು. ಚಾಲು ಆತಾ ನಿಮ್ದು? ಈ ಶ್ರಾವಣ ಬಂತಂದ್ರೆ ಮುಗ್ದ ಓತು. ಆ ಹಬ್ಬ ಈ ಹಬ್ಬ ಅಂತ ಇನ್ನು ಮೇಲೆ ಸಾಲಕ್ಕೆ ಬಂದ್ಬಿಡ್ತಾವ. ಮನೆ ಸ್ವಚ್ಛ ಮಾಡೋದ ನೋಡೋಕ್ಕಾಗಲ್ಲಪ್ಪ ನನ್ನ ಕೈಯಾಗ. ನೀವು ಅಯ್ಯ, ಮತ್ತೆ ಹಬ್ಬ ಅಂದ್ಮೇಲೆ ಮತ್ತೆ ಸ್ವಚ್ಛ ಮಾಡ್ಲಾರ್ದ ಹಂಗೆ ಇರ್ಬೇಕನ್ರಿ? ನೀವು ಬಾರಿ ಬಿಡ್ರಿ, ಏನು ನಿಮ್ಗೆ ಕರ್ದಂಗೆ ಮಾಡ್ತೀರಪ್ಪ ಸ್ವಚ್ಛ ಮಾಡಕ್ಕೆ. ನಿಮ್ಮ ಯಾಕ ತಗೋ, ಬುತ್ತಿ ಕಟ್ಕೊಂಬಂದಿ ನೋಡಿ, ಎಲ್ಲ ಈ ಚೀಲದಾಗ ಇಟ್ಕೊಂಬಂದಿನಿ. ತಂದ್ಯಾ ಚಲೋ ಆತು. ಅವ್ರಿಗೆ ಅವಸರ ಅನ್ನಕಂತಿದ್ರು, ನೀ ತಂದಿದ್ದೆ ಚಲೋನ ಆತು. ಅಂದಂಗೆ ಬಿಸಿನೀರು ಕಾಯಿಸಿಟ್ಟಿಲ್ಲ ಮತ್ತಕ್ಕಿಗೆ ಕುಡಿಯಾಕ ಸರಸ್ವತಿಗೆ? ಹ್ಞೂ ಯಾಕ, ಸರಸ್ವತಿಗೆ ಬಿಸಿನೀರು ಇಟ್ಟೀನಿ ಒಂದು ಬಾಟ್ಲಾಗ ಕಾಸಿ. ಮತ್ತು ಅವರಿಗೂ ಈಗ ಊಟ ಮಾಡೋ ಮುಂದೆ ನೀರು ಬೇಕಾಕೈತಲ್ಲ, ಅದಕ್ಕೆ ಅವರಿಗೂ 2 ಬಾಟ್ಲ ಸಪ್ರೇಟಾಗಿ ತುಂಬಿಸಿ ಬಾಟ್ಲಾಗ ಹಾಕಿ ಇಟ್ಟೀನಿ ಈಗ. ಚಲೋ ಆತು ಬಿಡು. ಮತ್ತು ಅಲ್ಲಿ ಇಲ್ಲಿ ನೀರು ಕುಡಿದ್ರೆ ಅವರಿಗೂ ನೆಗಡಿ ಕೆಮ್ಮು ಎಲ್ಲ ಚಲೋ ಆಕೈತಿ. ನೀರು ಇಟ್ಟಿದ್ದೆ ಚಲೋನ ಆತು ಬಿಡು. ತಗೋರಿ, ಇದ್ರಾಗ ಎಲ್ಲ ಕಟ್ಟೈತಿ. ಅವ್ರಿಗೆ ಹೇಳ್ಬಿಡ್ರಿ. ಅಂದ್ರೆ ಮಧ್ಯಾಹ್ನಕ್ಕೆ ರಾತ್ರಿಗೆ 2 ಹೊತ್ತಾಗಂಗೆ ಅಡುಗೆ ಕಟ್ಟೈತಿ. ಇವತ್ತು ಅಲ್ಲೇ ಆಸ್ಪತ್ರೆಗೆ ಉಣ್ಣನ್ರಿ. ಮತ್ತು ನಾಳೆ ಬೆಳಗ್ಗೆ ನಾಷ್ಟಾಗಷ್ಟ ಹೊರಗಡೆ ತಿನ್ನನ್ರಿ. ಮತ್ತು ನಾಳೆ ಮನೆಯಿಂದಾನೆ ಕಳಿಸ್ತೈತೆ ಅಂತ ಹೇಳ್ಬಿಡ್ರಿ ಅವರಿಗೆ. ಯಾರಪ್ಪನ ಮನೆಯಿಂದ ತಂದಿ ಅಂತಂದು ಕಟ್ಟಾಕ ಕುಂತಿದ್ದೀನಿ ನೀನು ಬುತ್ತಿನ? ಏನ್ರಿ ಅತ್ತಾರ, ಏನಂದ್ರಿ ನೀವು? ಚಂದನ ತಂಗೆ ಕೇಳಿಸ್ಕೋ, ಇದು ನಿಮ್ಮಪ್ಪನ ಮನೆ ಅಲ್ಲ. ನಿಮ್ಮಪ್ಪನ ಮನೆಯಿಂದ ತೊಗೊಂಬಂದು ಬೇಕಾದ್ರೆ ಮಾಡಿ ಕಟ್ಟ ನೀನು. ಇದ್ದು ಬಿದ್ದರಿಗೆಲ್ಲ ಈ ಮನೆಯಿಂದ ಏನಾರ ಬುತ್ತಿನ ಅವ್ರಿಗೆ ಕಟ್ಟಿದೆ ಇವ್ರಿಗೆ ಕಟ್ಟಿದೆ ಅಂತ ಮಾಡಿದ್ರಂದ್ರೆ ಎಲ್ಲರನ್ನು ಒದ್ದು ಹೊರಗಡೆ ಹಾಕ್ತೀನಿ ಮನೆಯಿಂದ. ಯವ್ವ, ಒಂದು ಸ್ವಲ್ಪ ವಯಸ್ಸಾಗೈತಿ, ಮುದಿಕೆ ಹಾಕಿ ಬಂದು ಇನ್ನಾರ ಒಂದು ಸ್ವಲ್ಪ ತಿಳುವಳಿಕೆ ಜ್ಞಾನನ ಇಟ್ಟು ಒಂದು ಸ್ವಲ್ಪ ತಲೆಯಾಗ ಏನು ಮಾತಾಡೋಕುಂತಿ ಏನಿಲ್ಲ ಅನ್ನೋದು ಅರಿವೈತಾನೆ ಏನಿಲ್ಲ ನಿನ್ಗೆ? ನೀನು ಸಾಕು ಬಾಯಿ ಮುಚ್ಚಲ. ಚಂದನ ತಂಗೆ ದುಡಿಯೋದು ಗೊತ್ತಿಲ್ಲ ಏನಿಲ್ಲ. ಈಗ 2 ದಿನ ಅಂತ ದುಡಿಯಾಕೆ ಚಾಲೂ ಮಾಡಿ ಆಗಲೇ ನೀನು ನನಗೆ ತಿಳುವಳಿಕೆ ಹೇಳಕ್ಕೆ ಬರಾಕುಂತೇನು? ಅತ್ಯಾರ, ಅದೇನು ನೀವು ದುಡ್ದಿದ್ದಲ್ಲ ದುಡ್ಡನ್ನ. ಮನ್ಯಾಗ ಪುರುಷಪ್ಪನು ದುಡಿತಾನ, ಅವನು ತಂದು ಕೊಟ್ಟಿದ್ದು ಸಂಬಳದಂದಾಳ್ರಿ ಅದು ದುಡ್ಡು. ಅದ್ರಾಗ ತಂದಿದ್ದ ರೇಷನ್ ಅಂದು ತಂದು ಮಾಡಿ ಕಟ್ಟಿರೋದು ನಾವು, ನಿಮ್ಮ ದುಡ್ಡಂದು ಏನಲ್ಲ. ಅವನು ಕೊಡೋ ಬಿಡಿಗಾಸಿಗೆ 1 kg ಅಕ್ಕಿ ಬರಂಗಿಲ್ಲ ಹೊರಗಡೆ. ಏನು ಮಾಡ್ಬೇಕಂತ ಮಾಡಿರಿ ನಮ್ಮ ಮನಿನ? ನನ್ನ ಮನಿನ ಎಲ್ಲ ಸರ್ವನಾಶ ಮಾಡ್ಬೇಕಂತ ಅನ್ಕೊಂಡಿರಲ್ಲ ನೀವು? ಯಾವುದೇ ಕಾರಣಕ್ಕೂ ನೀವು ಈ ಬುತ್ತಿ ತೊಗೊಂಡು ಆಸ್ಪತ್ರೆಗೆ ಹೋಗಂಗಿಲ್ಲ. ಯವ್ವ, ಏನು ಬೇ ನೀನು ಇನ್ನೂ ಸಣ್ಣ ಹುಡ್ರ ಥರ ಆಡೋದು ಬಿಟ್ಟಿಲ್ಲ ನೀನು? ಒಂದು ಸ್ವಲ್ಪ ದೊಡ್ಡಕ್ಕಾಗಿ ಗಿದಿ ಒಂದು ಸ್ವಲ್ಪ ಚಂದನ ತಂಗ ದೊಡ್ಡವ್ರ ಥರ ಯೋಚನೆ ಮಾಡೋದು ಕಲಿ. ಏನದು ಸಣ್ಣ ಬುದ್ಧಿ ಇನ್ನ ನಿಂದು? ನೋಡ, ನಾನು ಯಾರ ಮಾತು ಕೇಳಂಗಿಲ್ಲ. ನನಗೆ ಹೆಂಗೆ ತಿಳಿತೈತಿ ಹಂಗೆ ಮಾಡಾಕಿ ನಾನು. ನಿಮ್ದು ಎದಕ್ಕೆ ಮಾಡಿದೆ ಅದು ಬುತ್ತಿನ? ತಂಬ ಇಲ್ಲಿ ತಂಬ, ನನ್ನ ಮಗಳಿಗೆ ಕೊಟ್ಟು ಕಳಿಸ್ತೀನಿ. ನಾನು ಆಕೆ ಊರಿಗೆ ಹೊಂಟಾಳ, ದೊಡ್ಡ ಮಗಳು, ಆಕೆ ಕೊಟ್ಟು ಕಳಿಸ್ತೀನಿ, ಕೊಡಿಲಿ. ಯಾಕ್ರಿ ಅತ್ತಾರ, ನಿಮ್ಮ ಮಗಳಿಗೆ ಕೈ ಕಾಲೆಲ್ಲ ನೆಟ್ಟಗದವಿಲ್ಲ? ಆಕೆನ ಮಾಡ್ಕೊಂಡು ಹೋಗ್ಲಾಡ್ರಿ. ನಾವು ಮಾತ್ರ ಈ ಬುತ್ತಿನ ಆಸ್ಪತ್ರೆಗೆ ಕಳ್ಸಾರ. ನಾನು ಬಿಡಂಗಿಲ್ಲ, ಯಾವುದೇ ಕಾರಣಕ್ಕೂ ಈ ಬುತ್ತಿನ ಆಸ್ಪತ್ರೆಗೆ ಒಯ್ಯಾಕೆ ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ. ಮಂಜಪ್ಪ, ಹಿಂಗೆ ಹೇಳಿದ ಅರ್ಥಾಕೈತಿಲ್ಲ, ಅದು ಬಿಡು. ನಿಮ್ಮ ತಂಗಿ ಒಯ್ತಾಳದನ್ನ, ನೀನೇನು ಅದನ್ನು ಆಸ್ಪತ್ರೆಗೆ ತೊಗೊಂಡು ಹೋಗೋದು ಬೇಕಾಗಿಲ್ಲ, ಬಿಡು ಇಲ್ಲೇ. ನೀನು ಏನು ಬರ್ತಾ ಹೆಂಗಸೆ ಆಗಾಕುಂತೇನ? ಏನು ಇತ್ತೀಚೆಗೆ ಅವನ ಮಾತಂದ್ರೆ ಕಿಮ್ಮತ್ತ ಇಲ್ಲನ ನಿನಗೆ? ಬರೀ ಹೆಂಡ್ತಿಯರ ಮಾತಷ್ಟನ ಲೆಕ್ಕಕ್ಕೆ ಹಿಡಿಯೋದು ನೀನು? ಬರ್ತಾ ಸೂಗಾದಂಗೆ ಆಗಾಕುಂತಿದ್ದಿ ನೋಡಿ ನೀನು. ಅತ್ಯಾರ, ಬಾಯಿ ಬಿಗಿ ಹಿಡಿದು ಮಾತಾಡ್ರಿ. ಇನ್ನೊಂದು ಸಲ ಏನಾರ ನನ್ನ ಗಂಡಗ ನನ್ನ ಮುಂದೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ಏನ್ರಿ ನಿಮ್ದು? ಯಾವ್ದು ಸರಿ ಇರ್ತೈತಿ ಅವ್ರ ಪರವಾಗಿ ಮಾತಾಡೋರು ಅವರು. ನೀ ಎಲ್ಲ ಟೈಮಿಗೂ ನಿಮ್ಮ ಪರವಾಗಿನ ಮಾತಾಡ್ಬೇಕಂತ ಏನಾರು ರೂಲ್ಸ್ ಐತನ್ರಿ? ಮೊದಲು ನೀವು ನೆಟ್ಟಿಗಿರೋದು ಕಲೀರಿ, ಅವಾಗ ಎಲ್ಲರೂ ನಿಮ್ಮ ಪರವಾಗಿನ ಮಾತಾಡ್ತಾರೆ.
ಇಂಥ ಹೊಲಸು ಬುದ್ಧಿ ಎದಕ್ಕೆ ರೀ ನಿಮ್ಗೆ ಆಕೆ ಸರಸ್ವತಿನೇ ನಿಮ್ಮ ಸೊಸಿ ಯಾವುದಿಲ್ಲ ಈ ಮನೆ ಸೊಸಿನ ಯಾವುದಿಲ್ಲ ಆಕೆಗೆ ಡಿಲಿವರಿ ಆಗೈತಿ ಹೋಗಿ ಒಂದು ಸ್ವಲ್ಪ ಹೆಂಗದೇವ ಏನು ಅಂತ ಮಾತಾಡ್ಸಿ ಬಂದಿಲ್ಲ ನೀವು ಇದುವರೆಗೂ ನಾವು ನಿನ್ನೆ ಹೋಗಿ ಬಂದಿವಂದ್ರೂ ನಮಗೂ ಒಂದು ಮಾತು ಕೇಳಿಲ್ಲ ನೀವು ಹೆಂಗದ ಮೊಮ್ಮಗ ಹೆಂಗದ ಸೊಸಿ ಅಂತಂದು ಇದನ್ರಿ ನೀವು ಕಲ್ತಿದ್ದೆ ನಿಮ್ಮ ಮನ್ಯಾಗ. ಇವರಿಗೆ ಬರೀ ಸೊಸೆಯರಂದ್ರೆ ಮನ್ಯಾಗ ಕಸ ನೆಲ ಬಾಂಡೆ ಮಾಡಕ್ಕಷ್ಟ ಬೇಕು ಪಂಚವ. ಆರಾಮಿಲ್ಲದಾಗ ಹೆಂಗದಾರ ಏನು ಅಂತ ಕೇಳಕ್ಕೆಲ್ಲ ನೆನಪಾಗಲ್ಲ ಇವರಿಗೆ. ಇಷ್ಟೇ ದಿನ ಏನೋ ಸುಮ್ಮನೆ ಇದ್ವಿ, ಇರ್ಲಿ ಬಿಡು ಏನೋ ದೊಡ್ಡರು ಏನೋ ಒಂದು ಮಾತು ಅಂತಾರೆ ನಮಗೆ ಅಂತಂದು ಇಷ್ಟು ದಿನ ಸುಮ್ಮನೆ ಇದ್ವಿ ರೀ ಹತ್ತಿರ. ಇನ್ನು ಮ್ಯಾಲೆ ಸುಮ್ಮನೆ ಇರಂಗಿಲ್ಲ. ನೀವೀಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರಿ ಸರಿ ಹೋತು, ಇಲ್ಲ ಅಂದ್ರೆ ಇನ್ನು ಮೇಲೆ ಈ ಮನ್ಯಾಗ ನಾವು ನಿಮ್ಗೆ ಅಡುಗೆ ಮಾಡ್ಕೊಡಂಗಿಲ್ಲ ನೋಡ್ರಿ. ಯವ್ವ ಒಂದು ಸ್ವಲ್ಪ ತಲೆಯಾಗ ಬುದ್ಧಿ ಇಟ್ಕೊಂಡೇನೇನು ಇಲ್ಲ. ಯಾಕ ಯಾರು ಏನಾರು ಚುಚ್ಚು ಕೊಡಕ್ ಕುಂತಾರ ಏನ ನಿನಗೆ? ಎದಕ್ಕಿಂತ ಹೊಲಸು ಬುದ್ಧಿ ಮಾಡಕ್ ಕುಂತಿದ್ದೀನಿ ನೀನು? ನಂದಲ್ಲ ಹೊಲಸು ಬುದ್ಧಿ, ನಿಮ್ಗಳದ ಹೊಲಸು ಬುದ್ಧಿ. ನನ್ನ ಮಗಳು ನನ್ನ ಹೆಣ್ಮಕ್ಳು ಮನೆಗೆ ಬಂದಾಗ ಚಂದನತ್ತಂಗೆ ಅಡುಗೆ ಮಾಡಂಗಿಲ್ಲ. ಉಂಡ್ರೇನ ತಿಂದ್ರೇನ ಅಂತ ಒಂದು ಮಾತು ಕೇಳಂಗಿಲ್ಲ ಅವರಿಗೆ. ಅಂಥದ್ದು ಈಗ ಕೇಗೇನ ಊರಾಗಿಲ್ಲ, ಅದು ಸೀಮೆ ಆಗಿಲ್ಲ, ಅದಕ್ಕೆ ಹಡ್ದು ಬಿಟ್ಟಾಳ ಅಂತಂದು ಆಕೆಗೆ ಬುತ್ತಿ ತೊಗೊಂಡು ಕೊಡಾಕ್ ಕುಂತೀರನ ನೀವು? ಇಲ್ಲಿ ನಿಮ್ಮ ಅಪ್ಪನ ಮನೆ ಗಂಟೆಲ್ಲ ಖಾಲಿ ಆಗೋದು, ನನ್ನ ಮನೆ ಗಂಟೆ ಖಾಲಿ ಆಗುಂತೈತಿ ಮನ್ಯಾಗ. ಮೊನ್ನೆ ಸೀಮಂತದ್ದು ಮಾಡೋದು ಬೇಡ ಅಂದ್ರೂ ನನಗೆ ಎದ್ರ ಗಟ್ಟಿ 20-30 ಸಾವಿರ ರೂಪಾಯಿ ಖಾಲಿ ಮಾಡಿದ್ರಿ ನೀವು. ಹಂಗೆ ನಾನು ಸುಮ್ಮನೆ ಇದ್ಬಿಟ್ರೆ ಈ ಮನೆ ಗಂಟೆಲ್ಲ ಖಾಲಿ ಮಾಡಿ ನನ್ನ ಕೈಯಾಗ ತೆಂಗಿನ ಚಿಪ್ಪು ಕೊಡ್ತೀರಿ ನೀವು. ನಾನು ಮಾತ್ರ ಇನ್ಮೇಲೆ ಸುಮ್ಮನೆ ಇರಂಗಿಲ್ಲ. ನಾನು ಹೇಳಿದ್ದ ನಡಿಬೇಕು ಈ ಮನ್ಯಾಗ. ಹಂಗಂದ್ರೆ ನೀವೆಲ್ಲರೂ ಇರ್ರಿ, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗ್ತಾ ಇರಿ ಅಷ್ಟೇ. ನಾವ್ಯಾಕೆ ಹೋಗ್ಬೇಕ್ರಿ ಅತ್ತಾರ ಈ ಮನೆ ಬಿಟ್ಟು? ನೀವು ಹೆಂಗೆ ಈ ಮನ್ಯಾಗ ಸೇರು ಒದ್ದು ಮಡಿ ಒಡೆದು ಬಂದಿರ? ನಾನಲ್ಲ ನಾವು ಹಂಗ ಬಂದೀವಿ. ಈ ಮನ್ಯಾಗ ನಿಮಗೆ ಎಷ್ಟು ಹಾಕೈತಿ ನಮಗೂ ಅಷ್ಟು ಹಾಕೈತಿ, ನೆನಪಿಟ್ಕೋರಿ ನೀವು. ಏನು ಮಾಡಿಲ್ರಿ? ನಿಮ್ಮ ಹೆಣ್ಮಕ್ಳು ಬಂದಾಗ ಏನು ಮಾಡಿಲ್ಲ? ನಿಮ್ಮ ಹೆಣ್ಮಕ್ಳು ಮನೆಗೆ ಬಂದ್ರಂದ್ರೆ ಒಂದು ಕೆಲಸ ಮಾಡಂಗಿಲ್ಲ, ಈ ಕಡೆ ಕಡ್ಡಿ ತೆಗ್ದು ಈ ಕಡೆ ಹಾಕಂಗಿಲ್ಲ. ಅಷ್ಟು ಕುಂತಲ್ಲೇ ದರ್ಬಾರ್ ಮಾಡ್ತಾರೆ. ಅಂದ್ರೂ ಇರ್ಲಿ ಬಿಡು, ಏನೋ ಗಂಡನ ಮನ್ಯಾಗ ಕೆಲಸ ಎಲ್ಲ ಮಾಡಿ ಬಂದು ದಣದಿರ್ತಾರ, ಇಲ್ಲಾರ ಒಂದು ಸ್ವಲ್ಪ ಚಂದನ ತಂಗೆ ಆರಾಮಾಗಿರ್ಲಿ ಅಂತ ಇದ್ದಲ್ಲೇ ಎಲ್ಲ ಮಾಡ್ಕೊಟ್ಟೈತ್ರಿ. ಅಂದ್ರೂ ಮತ್ತೆ ನೀವು ಏನು ಮಾಡಿಕೊಟ್ಟಿಲ್ಲ ಅಂತ ಮಾತಾಡ್ತೀರಲ್ರಿ. ಹೊಟ್ಟಿಗೆ ಏನು ತಿಂತೀರಿ ನೀವು? ಮಾಡಿದ ಒಂದು ಕಿಂಚಿತ್ ಥರ ಇಲ್ಲನ ನಿಮಗೆ? ಹೌದು ಇವ್ರು ಮಾಡಾರ ನನ್ನ ಹೆಣ್ಮಕ್ಳಿಗೆ ಅಂತಂದು. ಹೊಟ್ಟಿಗೆ ಅನ್ನ ಉಣ್ಣರಾದ್ರೆ ಕೃತಜ್ಞತೆ ಅನ್ನೋದು ಇರ್ತೈತಿ, ಮಾಡಾರ ಇವ್ರು ಅನ್ನೋದು. ಇವ್ರು ಹೊಟ್ಟಿಗೆ ಏನು ತಿಂತಾರೆ ಏನು ಯಾರಿಗೆ ಗೊತ್ತು? ಅದಕ್ಕೆ ಒಂದಿಷ್ಟು ಮನುಷ್ಯತ್ವ ಅನ್ನೋದೇ ಇಲ್ಲ. ಇಂಥವ್ರಿಗೆಲ್ಲ ಎಲ್ಲ ಬರ್ತೈತಿ ಮನುಷ್ಯತ್ವ ಅನ್ನೋದು. ನೀವು ಮಕ್ಕಳನ್ನ ಹಡ್ದಿರಲ್ರಿ, ನಿಮಗೂ ಅರಿವಿಲ್ಲನ? ನೀವು ಒಂದಲ್ಲ ಅಂತ 8 ಮಕ್ಕಳನ್ನ ಹಡ್ದಿರಿ ಅಂದರೂ ನಿಮಗೆ ಅರಿವ ಇಲ್ಲದು. ಹೆಚ್ಚಿಗೆ ಮಾತಾಡಬೇಡ್ರಿ, ಎಲ್ಲ ವಕ್ಕಿನೂ ಬಾಯಿ ಮುಚ್ಚಿರಿ. ಈಗ ಸುಮ್ಮನೆ ಆ ಬುತ್ತಿಟ್ಟು ನೀವು ಮಾತಾಡ್ಸಕ್ಕೆ ಹೋಗಂಗಿದ್ರೆ ಹೋಗಿ ಬರ್ರಿ, ನಿಮಗೆ ಯಾರು ಬೇಡ ಅಂತಾರೆ. ಆದ್ರೆ ಬುತ್ತಿ ಮಾತ್ರ ಒಯ್ಯಂಗಿಲ್ಲ. ಈ ಮನೆಯಿಂದ ಒಂದು ಗ್ಲಾಸ್ ನೀರು ಸಮೇತ ಹೋಗಂಗಿಲ್ಲ ಅಲ್ಲಿಗೆ ಆಸ್ಪತ್ರೆಗೆ. ಯವ್ವ ಎದಕ್ಕೆ ಬಿ ಹಿಂಗೆ ಮಾತಾಡಕೊಂತಿದ್ದೀನಿ ನೀನು? ಬೇಕಂತ ಮಾತಾಡಕೊಂತೀಯ ಏನು? ಹಿಂದೆ ಯಾರು ಚುಚ್ಚು ಕೊಡಾಕುಂತಾರ ನಿನಗೆ? ನಿಮ್ಮಗಳಿಗೆ ಯಾರೋ ಚುಚ್ಚು ಕೊಡಾಕ್ ಹೊಂತಾರ ನೋಡ್ರಿ ಈ ಮನಿನ ಒಡಿಬೇಕಂತಂದು. ಯಾರು ಅಲ್ಲ, ನಿಮ್ಮ ಹೆಂಡ್ತಿಯರು ಅದಾರಲ್ಲ ಅವರ ಈ ಮನಿನ ಒಡಿಬೇಕಂತ ತಯಾರಾಗಿ ನಿಂತ್ಬಿಟ್ಟಾರ. ನಿಮಗೆ ಅರಿವಾಗವಲ್ದದು. ನಾನು ಹೇಳೋದು ಕೇಳಿ ಒಂದು ಸ್ವಲ್ಪ. ನಿನ್ನ ಮಾತು ಕೇಳಿ ಇನ್ನೊಂದಿಷ್ಟು ಬೀದಿ ಬಂದು ಬಿಡಾಕನೆ ನಾವು. ಯವ್ವ ನಿನ್ನ ಕಾಟ ತಾಳ್ಲಾರ್ದ ನಮ್ಮಪ್ಪ ಮನೆ ಬಿಟ್ಟು ಹೋಗಿರೋದು. ಈಗೇನ ನಿನ್ನ ಕಾಟ ತಾಳ್ಲಾರ್ದ ನಾವು ಮನೆ ಬಿಟ್ಟು ಹೋಗ್ಬೇಕಂತ ನಿಂತ್ಬಿಟ್ಟೇನ ನೀನು ತಯಾರಾಗಿ? ಯವ್ವ ಒಂದು ಸ್ವಲ್ಪ ಮನ್ಯಾಗ ನೆಮ್ಮದಿಯಿಂದ ಇರಾಕ್ ಬಿಡ್ಬಿ. ಎದಕ್ಕೆ ದಿನಾ ಒಂದಕ್ಕೂ ಜಗಳ ತಕೊಂಡು ನಿಂತು ಬಿಡ್ತಿದ್ದೀನಿ ನೀನು? ಇಲ್ಲಣ್ಣ, ಈಗ ಕಾಟ ಕೊಟ್ಟು ನಮ್ಮಪ್ಪನ ಹೆಂಗೆ ಮನೆಯಿಂದ ಓಡಿಸಾಳ ನೋಡು, ಹಂಗೆ ಈಗ ನಮ್ಮನ್ನೆಲ್ಲರೂ ಈ ಮನೆಯಿಂದ ಓಡಿಸಿ ತಾನು ಒಬ್ಬಕ್ಕೆ ಮನೆ ತುಂಬ ಉಳ್ಳಾಡ್ಬೇಕಂತ ಮಾಡಿಬಿಟ್ಟಾಳ ಅನಿಸ್ತೈತಿ. ಹೌದು ನೋಡ, ಹೌದು, ನಾನು ಒಬ್ಬಕ್ಕೆ ಇರ್ಬೇಕು ಈ ಮನ್ಯಾಗ, ನೀವು ಯಾರೂ ಇರಂಗಿಲ್ಲ. ಏನು ಮಾಡ್ತಿದ್ದೀಗ? ಏನು ಮಾಡೋಕ್ಕಾಕೈತಿ ನಿನ್ನ ಕೈಯಾಗ? ಅತ್ಯಾರ ಮಾವಾರೇನ ಓಡೋದ್ರ ನಿಮ್ಮ ಕಾಟ ತಡಿಲಾರ್ದ ಮನೆ ಬಿಟ್ಟು ನಾವು ಹೊಕ್ಕಿವಂತ ಮಾಡಿರನ? ಹೆಚ್ಚು ಕಮ್ಮಿ ಮಾತಾಡಿದ್ರಂದ್ರೆ ನಿಮ್ಮನ್ನ ಈ ಮನೆಯಿಂದ ಓಡಿಸ್ತೀವಿ. ಮತ್ತೆ ನೆನಪಿಟ್ಕೋರಿ, ನೀವು ಹೆಣ್ಮಕ್ಳ ಮನ್ಯಾಗ ಅದು ಎಷ್ಟು ದಿನ ನೀವು ಇರ್ತೀರಿ ಅನ್ನೋದು ನಾವು ನೋಡ್ಬೇಕಾಗೈತಿ. ಹೋಗ್ರಿ ನೋಡೋಣ. ಒಬ್ಬರಲ್ಲ ಅಂತ 3 ಜನ ಹೆಣ್ಮಕ್ಳು ಅದಾರ. ಹೋಗಿದ್ ಬರ್ರಿ, ಎಷ್ಟು ದಿನ ಇದ್ದು ಬರ್ತೀರಿ ನಾವು ನೋಡ್ತೀವಿ. ಅವರು ಅದೆಷ್ಟು ದಿನ ನಿನ್ನ ಮನ್ಯಾಗ ಇಟ್ಕೋತಾರಂತ ನಾವು ನೋಡ್ಬೇಕಾಗೈತಿ. ಯಾವಾಗ ಹೋಗ್ತೀರಿ? ಹೋಗ್ರಲ್ಲ, ಇದ್ದು ಬರ್ರಿ ಆರಾಮಾಗಿ. ಯವ್ವ ಈಗ ಸುಮ್ಮನೆ ತಲೆ ಕೆಡ್ಸಕ್ಕೆ ಹೋಗ್ಬೇಡ, ಆಗಲೇ ಗೊತ್ತಾಗೈತಿ. ನಮ್ಗೆ ಆಸ್ಪತ್ರೆಗೆ ಹೋಗಾಕ ಬಿಡು. ನೀ ಸುಮ್ಮನೆ ನಿನ್ನ ಕೆಲಸ ಏನೈತಿ ಅದನ್ನ ನೋಡ್ಕೋ ಹೋಗು. ಇಲ್ಲಲ್ಲ, ನಾ ಮಾತ್ರ ಇಲ್ಲಿಂದ ಹೋಗಂಗಿಲ್ಲ. ಯಾವುದೇ ಕಾರಣಕ್ಕೂ ಬುತ್ತಿನ ಆಸ್ಪತ್ರೆಗೆ ತೊಗೊಂಡು ಹೋಗಕ್ಕೆ ನಾ ಬಿಡಂಗಿಲ್ಲ. ಸರಿ ರೀ ಅತ್ಯಾರ, ಹಂಗಾರ ಬುತ್ತಿನ ನೀವು ಆಸ್ಪತ್ರೆಗೆ ಕಳಿಸ್ಬೇಡ್ರಿ. ಹಂಗೆ ನಿಮ್ಮ ಹೆಣ್ಮಕ್ಳನ್ನ ಈ ಮನೆಗೆ ನಾವು ಯಾವುದೇ ಕಾರಣಕ್ಕೂ ಸೇರಿಸ್ಕೊಳಂಗಿಲ್ಲ. ಇನ್ಮೇಲೆ ಅವ್ರು ಈ ಮನೆಗೆ ಬರಂಗಿಲ್ಲ. ಅದಕ್ಕೆ ನೀವು ಒಪ್ಕೋರಿ. ಹಂಗಂದ್ರೆ ನಾವು ಈ ಮನೆಯಿಂದ ಬುತ್ತಿ ಕಳ್ಸಂಗಿಲ್ಲ ಅವರಿಗೆ. ಹೌದು ಲಕ್ಷ್ಮಕ್ಕ, ಬರಬ್ಬರಿ ಅಂದಿ ನೀನು. ಈ ಮನ್ಯಾಗ ಒಬ್ಬ ಸೊಸಿಗೆ ಊಟ ಕೊಟ್ಟು ಕಳ್ಸಿದ್ರೆ ಇಷ್ಟೆಲ್ಲ ಮಾತಾಡಕೊಂತಾಳ ಅಂದಮೇಲೆ ಇವಕ್ಕೆ ಹೆಣ್ಮಕ್ಳು ಈ ಮನೆಗೆ ಬರಂಗಿಲ್ಲ. ಏನು ಮಾತಾಡಕೊಂತೀರಿ ನೀವು? ನನ್ನ ಹೆಣ್ಮಕ್ಳು ಯಾಕೆ ಈ ಮನೆಗೆ ಬರಬಾರ್ದು? ಈ ಮನೆ ಸೊಸಿಗೆ ಊಟ ಯಾಕೆ ಕಳಿಸ್ಬಾರ್ದ್ರಿ ಅತ್ತಾರ? ಇವಾಗ ಇಲ್ಲಿಂದ ಸುಮ್ಮನೆ ಹೋದ್ರಿ ನಾವು ಸುಮ್ಮನೆ ಇರ್ತೀವಿ. ಇಲ್ಲ ಅಂದ್ರೆ ಮತ್ತೆ ಈ ಸಲ ಪರಿಣಾಮ ಮಾತ್ರ ಸರಿ ಇರಂಗಿಲ್ರಿ ಅತ್ತಾರ. ಯಾವುದೇ ಕಾರಣಕ್ಕೂ ನಿಮ್ಮ ಹೆಣ್ಮಕ್ಳು ಮನೆ ಹೊಸಲ್ ಹತ್ತಬಾರ್ದು ಹಂಗೆ ಮಾಡಿಬಿಡ್ತೀವಿ ನೋಡ್ರಿ. ಮತ್ತೆ
ನನಗೆ ಎದುರಾಗಿ ನಿಂತಿರಲ್ಲ ನೀವೆಲ್ಲರೂ. ಆತು ಒಯ್ರಿ, ಬುತ್ತಿನ ಒಯ್ರಿ. ಇನ್ನು ಮೇಲೆ ನಾನು ಏನು ಮಾಡ್ತೀನಿ ನೋಡ್ತಾ ಇರಿ ನೀವೆಲ್ಲರೂ. ತಗೋರಿ, ನೀವು ಈ ಬುತ್ತಿ ತೊಗೊಂಡೋಗ್ರಿ. ಯಾಕಂದ್ರೆ ಹೊತ್ತಾಗೈತಿ, ಮತ್ತೇನೇ ಚಿಂತೆ ಮಾಡ್ಕೊಂತ ಕುತ್ಕೋಬೇಡ್ರಿ, ಇಲ್ಲೇ ನಡ್ರಿ ನೀವು. ಸರಿ ಆಯ್ತು ತಗೋ. ನೋಡಿದೇನ ಲಕ್ಷ್ಮಕ್ಕ? ನಮ್ಮ ಅತ್ತಿ ಎಷ್ಟು ಹೊಟ್ಟೆ ಕಿಚ್ಚನಕ್ಕೆ ಅದ ಅಂತ ನೋಡಿದೇನ? ಯವ್ವ, ಇಂಥ ಹೊಟ್ಟೆ ಕಿಚ್ಚನಕ್ಕೆ ಅದ ಅಂತ ನಾನಂತೂ ಅನ್ಕೊಂಡಿಲ್ಲಾಗಿದ್ದೆವ. ತನ್ನ ಸೊಸಿಗೆ, ಈ ಮನೆ ಸೊಸಿಗೆ ಈ ನಮ್ನಿ ಕೇಳ ಬಯಸಾಕುಂತಾಳಲ್ಲ ಈಕಿ. ಯವ್ವ ಯವ್ವ ಯವ್ವ, ನಾಳೆ ಈಕಿ ಏನು ಹಂಗೆ ಸಾಯಂಗಿಲ್ಲ ತಗೋ. ಬಾಯಾಗ ಕೈಯಾಗೆಲ್ಲ ಹುಳ ಬಿದ್ದ ಸಾಯ್ತಾಳ. ಅದು ಮಾತ್ರ ನಿಜಾನ ಐತಿ. ನಡ್ರಿ ನಮ್ಮ ಕೆಲಸ ಮಾಡನ್ರಿ. ಮತ್ತಿದೊಂದು ಇಟ್ಟು ಕೇಳಿದ್ಲಂದ್ರೆ ಇನ್ನೊಂದು ಇಟ್ಟು ಬಂದು ಇಲ್ಲೇ ಒದರಾಡ್ಕೊಂತ ನಿಂತ್ಕೋತಾಳ. ನಮ್ಮದು ಕೆಲಸ ಆಗಲ್ಲ, ಏನಿಲ್ಲ.